ಫ್ರೆಂಡ್ಸ್, ಯಾವತ್ತಾದರೂ ಪಾಪ್ಕಾರ್ನ್ ಕಬಾಬ್ ತಿಂದಿದ್ರಾ ಫ್ರೆಂಡ್ಸ್? ನೀವು ಫಸ್ಟ್ ಟೈಮ್ ತಿನ್ನೋದಾದರೆ ನಾವು ತಿಂದಿದ್ದೀವಿ ಆಲ್ರೆಡಿ ಅನ್ನೋರು ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಿಂದಿಲ್ಲ ಅನ್ನೋರಿಗೆ ಫಸ್ಟ್ ಟೈಮ್ ಅಂತದ್ರಿಂದ ಸ್ವಲ್ಪ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ವೆರೈಟಿಯಾಗಿ ಒಂಥರ ಇದು ಪಾಪ್ಕಾರ್ನ್ ತಿಂದಿವೇನ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಅಂದರೆ ಸಖತ್ತಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಈ ರೀತಿಯಾಗಿ ಮಕ್ಕಳಿಗೆ ಕೊಟ್ಟರೆ ಆಯಿತು. ಮತ್ತು ನಮ್ಮ ದೊಡ್ಡವರಿಗೆ ಟೀಗೆ ಕುಡಿಬೇಕಾದ್ರೆ ಅವಾಗ ಸಹ ಟೀ ಟೈಮಲ್ಲಿ ಸಹ ಇದನ್ನು ತೊಗೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಂದ ಸಖತ್ ಇಷ್ಟ ಆಗುತ್ತೆ. ಪಾಪ್ಕಾರ್ನ್ ತಿನ್ನಲಿದ್ದ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು ನೀವು ನೋಡಿ. ಕರ್ಮ್ ಆಗಿ ತುಂಬ ಚೆನ್ನಾಗಿದೆ. ನೋಡ್ಬೋದು, ನಿಮಗೆ ಸೌಂಡ್ ಗೊತ್ತಾಗುತ್ತಲ್ವಾ? ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ಮಾಡೋ ವಿಧಾನ ಸಹ ಬೇಗನೆ 5 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ಪಾಪ್ಕಾರ್ನ್ ರೆಡಿ ಇದ್ದರೆ ಇನ್ನೂ 2 ನಿಮಿಷದಲ್ಲಿ ಬೇಗನೆ ಆಗುತ್ತೆ. ಸ್ವಲ್ಪ ಪಾಪ್ಕಾರ್ನ್ ಮಾಡಬೇಕು ಹೀಗಾದರೆ ಹೊರಗಡೆ ಸಹ ಸಿಗುತ್ತೆ ಪಾಪ್ಕಾರ್ನು, ಅದನ್ನು ಸಹ ತಂದು ಮಾಡ್ಬೋದು ನೋಡಿ. ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೋಸ್ಕರ ಇದನ್ನು ಟ್ರೈ ಮಾಡಿ. ಇದು ವೆರೈಟಿ ಫುಡ್ ಆಗಿ ಅಂತಲೇ ಹೇಳ್ತೇನೆ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೇನೆ. ನನಗೆ ನೋಡಿ ಪಾಪ್ಕಾರ್ನ್ ಯಾವ ರೀತಿ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ ನೋಡಿ, ಸೂಪರ್ ಇದ್ದಾವೆ ಪಾಪ್ಕಾರ್ನ್. ನಾನು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಸ್ಪೂನು ಸಾಕು. ಈಗ ನೋಡಿ, ಈಗ 1/2 ಸ್ಪೂನ್ ಅರಿಶಿನ ನೋಡಿ, 1 ಸ್ಪೂನಷ್ಟು ಖಾರ, ಮಕ್ಕಳು ತಿಂತಾರೆ ನೋಡಿ ಹಾಕಿ ನೋಡಿ. 1/2 ಸ್ಪೂನ್ ಉಪ್ಪು, ಟೇಸ್ಟಿಗೋಸ್ಕರ ನಾನು ಚಿಕನ್ ಕಬಾಬ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ. 1 ಸ್ಪೂನಷ್ಟು ಕಡಲೆ ಹಿಟ್ಟು ನೋಡಿ, 1 ಸ್ಪೂನಷ್ಟು ಮೈದಾ ಹಿಟ್ಟು. ಆಪ್ಷನಲ್ ಹಾಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಅಷ್ಟೇ. 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾಯಿನಿ. ಇದು ಸಹ ಹಾಗೆ, ತಿನ್ನಲಿದ್ದರೆ ಸ್ಕಿಪ್ ಮಾಡ್ಬೋದು ನೋಡಿ. ಇಷ್ಟು ಸಾಕು ನೋಡಿ. 1/2 ಲೆಮನು, ಸ್ವಲ್ಪ ಟೇಸ್ಟು ಹುಳಿಯಾಗಿ ಚೆನ್ನಾಗಿ ಇರುತ್ತಂತೇಳಿ ನಾನು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕರಿಬೇವು ಸೊಪ್ಪು ಸ್ವಲ್ಪ ಕುದಿನೇ ಇತ್ತು, ನಾನು ಸ್ವಲ್ಪ ಒಣಗಿದ್ದು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ವಾಟ್ರ್ ಹಾಕ್ಕೊಳ್ಳೋಣ ನೋಡಿ. ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದಪ್ಪ ನೋಡಿ. ಇಷ್ಟು ಕಲಿಸ್ಕೊಳ್ಬೇಕು ನಾವು. ಚಿಕನ್ ಯಾವ ರೀತಿ ಕಲಿಸ್ಕೊಳ್ತೀವಿ ನೋಡಿ, ಸೇಮ್ ಅದೇ ರೀತಿ ಕಲಿಸ್ಕೊಳ್ಳಿ, ಬೇರೆ ಏನಿಲ್ಲ. ನೀವು ಹಾಕೋಂಗಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇನ್ನು ಸಾಮಾನುಗಳು ಏನೇನು ಬೇಕು ನೋಡಿ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನೋಡಿ. ಇಷ್ಟಾಗಿದೆ, ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್. ಈಗ ನೋಡಿ, ನಮ್ಮ ಪಾಪ್ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಟಪ್ ಟುಪ್ ಅಂತ ಬೇಗನೆ ಹೋಗ್ತವೆ, ಅದಕ್ಕೆ ನೋಡಿ. ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ. 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಗ್ರತೆ ಮಾಡಿ, ಹೀಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೇನು ವೆರೈಟಿ ಅನಿಸ್ಬೋದು ನಿಮಗೆ, ಫಸ್ಟಿಗೆ ನೋಡಬೇಕಾದ್ರೆ ಹಾಗೆ ಅನಿಸುತ್ತೆ. ಮಾಡ್ತಾ ಹೋದರೆ ನಿಮಗೆ ಇನ್ನೂ ಬೇಕು ಆ ಥರ ಇರುತ್ತೆ. ಚೆನ್ನಾಗಿ ಟೇಸ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಮೆಲ್ಲಗೆ ಸ್ಮೂತಾಗಿ ಇದು ಮಾಡಿ, ಯಾಕೆಂದರೆ ಅದು ಬೇಗನೆ ಟಪ್ ಅಂತ ಹೋಗುತ್ತಲ್ವ, ಮುರಿದೋಗುತ್ತೆ ಎಲ್ಲ, ಇಲ್ಲಾಂದರೆ ಗಜಿಬಿಜಿ ಆಗುತ್ತೆ. ಈ ರೀತಿ ನೋಡಿ. ಈಗ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಇದನ್ನು ಇಡಲಿಕ್ಕೆ ಬೇಡ, ಯಾಕಂದರೆ ಆಲ್ರೆಡಿ ಮೆತ್ತಗಾಗುತ್ತೆ. ಇದು ಮೆತ್ತಗಾದರೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್. ಈಗ ಬಿಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ ನೋಡಿ, ಎಲ್ಲಗೆ ಬಿಟ್ಕೊಳ್ಳಿ. ಈ ರೀತಿ ಬಿಡಿಸಿ ಬಿಟ್ಕೊಳ್ಬೇಕು ಇದನ್ನು ನೋಡಿ. ಈ ರೀತಿ ಇದು ನಿಮಗೆ ವೆರೈಟಿ ಥರನೇ ಕಾಣ್ಬೋದು, ಆದರೆ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವ ರೀತಿ ಆಗಿದೆ ಕಲರು
ಅಷ್ಟು ಸಾಕು, ಬೇಗನೆ ಆಗುತ್ತೆ. ಇದು ಸಹ ಪಟ್ನೆ 5 ನಿಮಿಷದಲ್ಲಿ ಆಗ್ತದೆ. ನೀವು ಗೋಬಿ ಯಾವ ರೀತಿ ಮಾಡ್ಕೊಳ್ತೀರೋ ಸೊ ಆ ರೀತಿ ಸಹ ಸ್ವಲ್ಪ ಸಾಸು ಈರುಳ್ಳಿ ಕಟ್ ಮಾಡಿ ಸಹ ಹಾಕ್ಬೋದು. ಹೀಗೆ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ದೊಡ್ಡವರಿಗೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಯಾರಾದರೂ ಈ ರೀತಿ ತಿಂದಿದ್ರೆ ಕಮೆಂಟ್ ಮಾಡಿ. ಇದು ಫಸ್ಟ್ ಟೈಮ್ ನೋಡೋದಾದ್ರೆ ಸಹ ಒಂದು ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ಇಷ್ಟ ಆಯ್ತಾ? ಸೂಪರ್ ಇದೆನಾ?